ಮಿಥುನ ರಾಶಿ ಜನರೇ ನಮಸ್ಕಾರ ಫ್ರೆಂಡ್ಸ್, ಚಾನಲ್ಗೆ ಸ್ವಾಗತ. ಈ ವಿಡಿಯೋ ನಿಮ್ಮ ಮೊಬೈಲಲ್ಲಿ ಬಂದಿರೋದು ಆಕಸ್ಮಿಕ ಅಲ್ಲ, ಇದು ಬುಧನ ಆಟ. ಯಾಕೆಂದರೆ ಮಿಥುನ ರಾಶಿಯ ಅಧಿಪತಿ ಬುಧ ಇವತ್ತು ನಿಮ್ಮ ಮಾತಿನಿಂದಲೇ ನಿಮ್ಮ ಭವಿಷ್ಯ ಬರಿತಾ ಇದ್ದಾನೆ. ಮುಂದಿನ 36 ಗಂಟೆಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮೆಸೇಜ್, ಕಾಲ್ ಅಥವಾ ಮುಖಾಮುಖಿ ಮೂಲಕ ಎಂಟ್ರಿ ಕೊಡ್ತಾರೆ. ಆ ವ್ಯಕ್ತಿಯ ಒಂದು ಮಾತು, ಒಂದು ಐಡಿಯಾ, ಒಂದು ಕಾಂಟ್ಯಾಕ್ಟ್ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಬಲ್ ಮಾಡುತ್ತೆ. ಆದರೆ ಆ ವ್ಯಕ್ತಿ ನಿಮ್ಮ ವಯಸ್ಸಿನವರಲ್ಲ, ತುಂಬ ಚಿಕ್ಕವರಾಗಿರ್ಬೋದು ಅಥವಾ ತುಂಬ ದೊಡ್ಡವರಾಗಿರ್ಬೋದು. ಬಹುಶಃ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿದ ಅಪರಿಚಿತ ಆಗಿರ್ಬೋದು. ಬಹುಶಃ 10 ವರ್ಷ ಹಿಂದೆ ನೀವು ಟ್ಯೂಷನ್ ಹೇಳಿಕೊಟ್ಟ ಹುಡುಗ ಆಗಿರ್ಬೋದು. ಬಹುಶಃ ನಿನ್ನೆ ಬಸ್ಸಲ್ಲಿ ಪಕ್ಕ ಕೂತು ಮಾತನಾಡಿದ ವ್ಯಕ್ತಿ ಆಗಿರ್ಬೋದು. ಮಿಥುನ ಅಂದ್ರೆ ಗಾಳಿಯ ರಾಶಿ. ನೀವು ಮಾತಿನ ಮಲ್ಲರು, ಸಂಪರ್ಕದ ರಾಜರು. ಆದರೆ ಕಳೆದ 8 ತಿಂಗಳಿಂದ ಏನಾಗ್ತಾ ಇದೆ, ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅಲ್ವಾ? ಎಷ್ಟು ವಿವರಿಸಿದ್ರು ಕೂಡ ಯಾರೂ ಕೇಳಲ್ಲ. ಬಿಸ್ನೆಸ್ ಡೀಲ್ಗೆ ಕೈ ಬಂದು ಬಾಯಿಗೆ ಬರಲ್ಲ. ಸಂಬಂಧಗಳಲ್ಲಿ ಕಮ್ಯುನಿಕೇಷನ್ ಗ್ಯಾಪ್. ರಾತ್ರಿ ತಲೆನೋವು, ಯೋಚನೆ ಜಾಸ್ತಿ, ನಿದ್ದೆ ಕಡಿಮೆ, ಫೋನ್ ನೋಡ್ತಾ ಬೆಳಿಗ್ಗೆ ಮಾಡ್ತೀರಾ. ಸರಿನಾ? ಕಳೆದ 5 ದಿನದಲ್ಲಿ 5 ಸಿಗ್ನಲ್ ನಿಮಗೆ ಬಂದಿದೆ. ಮೊದಲನೇದು ಹಸಿರು, ಈ ಬಣ್ಣ ಪದೇ ಪದೇ ಕಾಣಿಸು. ಟ್ರಾವೆಲ್ ಸಿಗ್ನಲ್, ಗಿಡ, ಪೆನ್, ಡ್ರೆಸ್, ವಾಟ್ಸಪ್ಪಲ್ಲಿ ಹಸಿರು ಟಿಕ್. ಎರಡನೆಯದು ಅವಳಿ ಜವಳಿ ಜೋಡಿ. ಈ ಪದಗಳು ಕೇಳಿಸ್ತು. ಅವಳಿ ಮಕ್ಕಳು, ಜವಳಿ ಅಂಗಡಿ, ಜೋಡಿ ಚಪ್ಪಲಿ, ಜೋಡಿ ಹಕ್ಕಿ. ಏನಾದರೂ ಮೂರನೆಯದು ನಿಮ್ಮ ಹೆಸರು ಯಾರೋ ತಪ್ಪಾಗಿ ಕರೆದರು, ಅಥವಾ ನೀವು ಯಾರದೋ ಹೆಸರು ಮರೆತು ಬೇರೆ ಹೆಸರು ಹೇಳಿದ್ರಿ. ಕಮೆಂಟಲ್ಲಿ ಹೌದು ಮಿಥುನ ಅಂತ ಬರೀರಿ. ಬುಧನ ಮಕ್ಕಳು ಎಷ್ಟು ಜನ ಆ್ಯಕ್ಟಿವ್ ಇದ್ದೀರಾ ನೋಡೋಣ. ಇವತ್ತು ನಾನು ಹೇಳೋ ಭವಿಷ್ಯ ಇದೆ. ಜುಲೈ 17ರಿಂದ ಜುಲೈ 20 ಒಳಗೆ ನಿಮ್ಮ ಫೋನ್, ನಿಮ್ಮ ಲ್ಯಾಪ್ಟಾಪ್, ನಿಮ್ಮ ಮಾತು, ಈ ಮೂರರಲ್ಲಿ ಒಂದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತೆ. ಒಂದು ವೈರಲ್ ಪೋಸ್ಟ್, ಒಂದು ಕ್ಲೈಂಟ್ ಕಾಲ್, ಒಂದು ಯೂಟ್ಯೂಬ್ ಐಡಿಯಾ, ಒಂದು ರೀಲ್, ಒಂದು ಪುಸ್ತಕದ ಒಂದು ಸಾಲು. ಅದರಿಂದ ನಿಮ್ಮ ಫಾಲೋವರ್ಸ್, ಹಣ, ಕ್ಲೈಂಟ್ 3 ಕೂಡ ಒಟ್ಟಿಗೆ ಬರುತ್ತೆ. ನೀವು 2016, 17, 18ರಲ್ಲಿ ಯಾರಿಗೋ ಒಂದು ಸಲಹೆ ಕೊಟ್ಟಿದ್ರಿ, ಒಂದು ಪೋಸ್ಟ್ ಹಾಕಿದ್ರಿ, ಒಂದು ಕ್ಲಾಸ್ ತೆಗೆದುಕೊಂಡ್ರಿ. ಆ ಕರ್ಮ ಇಂದು ಬಡ್ಡಿ ಸಮೇತ ವಾಪಸ್ ಬರ್ತಾ ಇದೆ, ಆದರೆ ಹಣದ ರೂಪದಲ್ಲಿ. ಈಗ 3 ಸಿಗ್ನಲ್ ಡಿಕೋಡ್ ಮಾಡೋಣ. ಸಿಗ್ನಲ್ 1, ನೆಟ್ವರ್ಕ್ ಸಮಸ್ಯೆ. ಇವತ್ತು ನಿಮ್ಮ ವೈಫೈ, ಮೊಬೈಲ್ ಡೇಟಾ, ಕಾಲ್ ಡ್ರಾಪ್ ಆಯಿತಾ? ಮೆಸೇಜ್ ಡೆಲಿವರ್ ಆಗ್ತಾ ಇಲ್ವಾ? ಬುಧ ಗ್ರಹ ಸಂಪರ್ಕದ ಕಾರಕ. ನೆಟ್ವರ್ಕ್ ಕಟ್ ಆದಾಗ ಹೊಸ ನೆಟ್ವರ್ಕ್ ಸೇರುತ್ತೆ, ಆದರೆ ಹೊಸ ವ್ಯಕ್ತಿ ಸೇರ್ತಾನೆ. ಸಿಗ್ನಲ್ 2, ಪುಸ್ತಕ, ಪೆನ್, ಪೇಪರ್, ಹಳೆಯ ನೋಟ್ಬುಕ್, ಪೆನ್, ಡೈರಿ, ಸ್ಟೇಷ್ನರಿ ಅಂಗಡಿ. ಇದ್ದಕ್ಕಿದ್ದಂತೆ ಕಣ್ಣಿಗೆ ಬಿದ್ದ, ಅಥವಾ ಯಾರಾದರೂ ನಿಮಗೆ ಪೆನ್ ಗಿಫ್ಟ್ ಕೊಟ್ರಾ? ಬುಧ ವಿದ್ಯೆ, ಬರವಣಿಗೆ, ವ್ಯಾಪಾರದ ಲಾರ್ಡ್. ಪೆನ್ ಇರೋ ಕಡೆ ಹಣ ಇರುತ್ತೆ. ಸಿಗ್ನಲ್ 3, ಸಂಖ್ಯೆ 5. ಇವತ್ತು 5, 14, 23, 32, 50. ಈ ನಂಬರ್ಗಳು ಪದೇ ಪದೇ ಕಾಣಿಸ್ತಾ ಇದೆಯಾ? ವಾಹನ ನಂಬರ್, ಬಿಲ್ ಟೈಮ್ 5 ಅಂದರೆ ಬುಧನ ಸಂಖ್ಯೆ 5. 5ನೇ ಮನೆ ಅಂದರೆ ಬುದ್ಧಿ, ಪ್ರೀತಿ, ಮಕ್ಕಳು, ಸ್ಪೆಕ್ಯುಲೇಷನ್. ಇನ್ನು ಏನು ಮಾಡಬೇಕು? ಇವತ್ತು ರಾತ್ರಿ 7 ಗಂಟೆಗೆ ಹಸಿರು ಬಣ್ಣದ ಪೆನ್ ತಗೊಳ್ಳಿ. ಒಂದು ಬಿಳಿ ಹಾಳೆಯಲ್ಲಿ ನಿಮ್ಮ ಹೆಸರು 5 ಸಲ ಬರೀರಿ. ಕೆಳಗೆ ಓಂ ಬೂಂ ಬುಧಾಯ ನಮಃ ಅಂತ 17 ಸಲ ಬರೀರಿ. ಯಾಕೆ? 17 2026 ಸಮ. ಈ 2 + 0 + 2 + 6 ಸಮ 10. ಮಿಥುನ 3ನೇ ರಾಶಿ. 10 + 3 + 4 ಜುಲೈ ತಿಂಗಳ ವಾರ 4 ಸಮ 17. ಆ ಹಳೆಯನ್ನು ನಿಮ್ಮ ಮೊಬೈಲ್ ಕೆಳಗೆ ಇಟ್ಟು ಮಲಗಿ ಕನಸಲ್ಲಿ ಯಾರು ಬರ್ತಾರೆ ನೋಡಿ, ಅವರೇ ನಿಮ್ಮ ಹಣದ ವ್ಯಕ್ತಿಯಾಗಿರ್ತಾರೆ. ಮುಂದಿನ 3 ದಿನ ಯಾರಾದರೂ ಒಂದು ರೀಲ್ ಮಾಡೋಣ, ಪಾಡ್ಕಾಸ್ಟ್ ಮಾಡೋಣ, ಲೈವ್ ಬರ್ತೀರಾ ಅಂತ ಕೇಳಿದರೆ ಬೇಡ ಅನ್ಬೇಡಿ, ಹೋಗಿ. ಯಾಕೆಂದರೆ ಬುಧ ಮಾಧ್ಯಮದ ಕಾರಕ ಆಗಿರ್ತಾನೆ. ಮೀಡಿಯಾ ಇರೋ ಕಡೆ ಲಕ್ಷ್ಮಿ ಇರ್ತಾಳೆ. 5 ರೂಪಾಯಿ ಹಸಿರು ವಸ್ತು ದಾನ ಮಾಡಿ. ಸೊಪ್ಪು, ಹೆಸರು ಕಾಳು, ಗಿಡ, ಏನಾದರೂ ಸರಿ. ಏನು ಮಾಡಬಾರ್ದು? ಮೊದಲನೇದು ಸುಳ್ಳು ಮಾತು. ಇವತ್ತು ನಾಳೆ ಸಣ್ಣ ಸುಳ್ಳು ಹೇಳಿದರೂ ಕೂಡ ಬುಧ ಕೋಪ ಮಾಡ್ಕೊತಾನೆ, ಡೀಲ್ ಕ್ಯಾನ್ಸಲ್ ಆಗುತ್ತೆ. ಎರಡನೆಯದು ಕಾಸಿಪ್. ಯಾರ ಬಗ್ಗೆನೂ ಹಿಂದೆ ಮಾತಾಡಬೇಡಿ, ನಿಮ್ಮ ಎನರ್ಜಿ ಲೀಕ್ ಆಗುತ್ತೆ. ಮೂರನೆಯದು ಮೊಬೈಲ್ ಒಡೆದು ಹೋಗೋದು. ಸ್ಕ್ರೀನ್ ಹೊಡೆದ್ರೆ ರಿಪೇರಿ ಮಾಡಿಸಿ. ಬುಧ ಎಲೆಕ್ಟ್ರಾನಿಕ್ಸ್ ಲಾರ್ಡ್. ಒಡೆದ ಫೋನ್ ಅಂದರೆ ಒಡೆದ ಅದೃಷ್ಟ. ಜುಲೈ 20ರವರೆಗೆ ಯಾವುದೇ ಕೋರ್ಸ್, ಪುಸ್ತಕ, ಕೋಚಿಂಗ್ ಮಾರಬೇಡಿ, ಉಚಿತವಾಗಿ ಕೊಡಬೇಡಿ. ಕಳೆದ ವರ್ಷ ಬೆಂಗಳೂರಿನ ಒಬ್ಬ ಮಿಥುನ ರಾಶಿ
ಒಬ್ಬ ಹುಡುಗ ಹೀಗೆ 26 ವರ್ಷ ಇನ್ಸ್ಟಾಗ್ರಾಮಲ್ಲಿ ಮೀಮ್ ಪೇಜ್ ನಡೆಸ್ತಿದ್ದ. ರೀಚ್ ಇರಲಿಲ್ಲ. ನಾನು ಹೇಳಿದೆ, ಬುಧ ಬಲ ಮಾಡಿ ಹಸಿರು ಪೆನ್ನಿಂದ ದಿನ 5 ಜೋಕ್ ಬರೀರಿ ಅಂತ. 7ನೇ ದಿನಕ್ಕೆ ಒಂದು ರೀಲ್ 10 ಮಿಲಿಯನ್ ಹೋಯಿತು. ಈಗ ಒಂದು ಬ್ರ್ಯಾಂಡ್ ತಿಂಗಳಿಗೆ 1 ಲಕ್ಷ ಕೊಟ್ಟು ಪ್ರಮೋಷನ್ ಮಾಡಿಸ್ತಾ ಇದೆ. ನೋಡಿದ್ರಾ ಬುಧ ಹೇಗೆ ಮಾತನ್ನು ಮುತ್ತು ಮಾಡ್ತಾನೆ ಅಂತ. ಅದರಿಂದ ಮಿಥುನ ರಾಶಿಯವರೇ, ಇವತ್ತು ನಿಮ್ಮ ಗ್ಯಾಲರಿಯಲ್ಲಿ ಹಳೆಯ ಸ್ಕ್ರೀನ್ಶಾಟ್ ಡಿಲೀಟ್ ಆಗದೆ ಉಳಿತಾ ಇದೆಯಾ? ಚೆಕ್ ಮಾಡಿ. ನಿಮ್ಮ ಡ್ರಾಫ್ಟಲ್ಲಿ ಪೋಸ್ಟ್ ಮಾಡದ ರೀಲ್ ಇದೆಯಾ? ಪಬ್ಲಿಷ್ ಮಾಡಿ. ವಾಟ್ಸಪ್ಪಲ್ಲಿ ಬ್ರಾಡ್ಕಾಸ್ಟ್ ಲಿಸ್ಟ್ ಕ್ರಿಯೇಟ್ ಮಾಡಿ. ಯಾರಿಗೋ ಹಳೆಯ ಮೆಸೇಜ್ ಕಳಿಸಿ. ಇವತ್ತು ಸಂಜೆ ಯಾರಾದರೂ ಹಸಿರು ಶರ್ಟ್ ಹಾಕ್ಕೊಂಡು ನಿಮ್ಮ ಕಂಟೆಂಟ್ ಸೂಪರ್ ಅಂದರೆ ಅವರ ನಂಬರ್ ಸೇವ್ ಮಾಡಿ. ಅವರೇ ನಿಮ್ಮ ಸ್ಪಾನ್ಸರ್. ಕೊನೆ ಮಾತು, ಮಿಥುನ ಅಂದರೆ 2 ಮುಖದ ರಾಶಿ. ಒಂದು ಮುಖ ಮಾತಾಡುತ್ತೆ, ಒಂದು ಮುಖ ದುಡಿಯುತ್ತೆ. ಇವತ್ತು ಬುಧ ನಿಮ್ಮ 2 ಮುಖಕ್ಕೂ ಚಿನ್ನದ ಮಾಸ್ಕ್ ಆಗ್ತಾ ಇದ್ದಾನೆ. ನಂಬಿಕೆ ಇದ್ದರೆ ಕಮೆಂಟಲ್ಲಿ ಓಂ ಬೂಂ ಬುಧಾಯ ನಮಃ ಅಂತ ಬರೀರಿ ಮತ್ತು ಹರ ಹರ ಮಹಾದೇವ್ ಅಂತ ಕೂಡ ಬರೀರಿ. ಯಾಕೆಂದರೆ ಬುಧ ವಿಷ್ಣುವಿನ ಅವತಾರ. ಈ ವಿಡಿಯೋವನ್ನು ನಿಮ್ಮ ಮಿಥುನ ರಾಶಿ ಫ್ರೆಂಡ್, ಕ್ರಿಯೇಟರ್, ಸ್ಪೀಕರಿಗೆ ಶೇರ್ ಮಾಡಿ. ಅವರ ವೈರಲ್ ಟೈಮ್ ಶುರುವಾಗಲಿ. ನೆನಪಿರಲಿ, ಬುಧ ಗಾಳಿ ಇದ್ದಂತೆ ಎಲ್ಲಿಗೆ ಬೇಕಾದರೂ ಹೋಗುತ್ತೆ.